ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕ್ಕೆ ಉತ್ತಮವಾದಂತಹ ಹಿರಳಿಕಾಯಿ ಅಥವಾ ಎರೆಳೆಕಾಯಿ ಉಪ್ಪಿನಕಾಯಿನ ರೆಡಿ ಮಾಡ್ಕೊಳ್ತಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ 6 ಎರೆಳೆಕಾಯಿಗಳನ್ನ ತಗೊಂಡಿದ್ದೀನಿ. ಅದನ್ನು ತೊಳ್ಕೊಂಡು ಹಾಗೆ ನೀಟಾಗಿ ನೀರನ್ನ ಒರೆಸಿ ಆನಂತರ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಬೀಜಗಳನ್ನ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಬೀಜ ಹಾಕೋದ್ರಿಂದ ಕಹಿ ಆಗುತ್ತೆ, ಅಂದರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ ಅನ್ನೋದಕ್ಕೋಸ್ಕರ ಬೀಜಗಳನ್ನ ತೆಗಿತಿದ್ದೀನಿ. ಈ ರೀತಿ ಸಪ್ರೇಟಾಗಿ ತಗೊಂಡು ಎಲ್ಲನೂ ನಾನು 6 ಈರುಳ್ಳಿಕಾಯಿಗಳನ್ನ ತೊಗೊಂಡಿದ್ದೀನಲ್ಲ ಅಷ್ಟನ್ನು ಕಟ್ ಮಾಡಿ ಉಪ್ಪಿನಕಾಯಿ ಜರಡಿಗೆ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಉಪ್ಪಿನಕಾಯಿ ಜರಡಿಗೆ 1 ಹಿಡಿಯಷ್ಟು ಉಪ್ಪನ್ನ ಹಾಕಿ 3 ದಿನ ಇದನ್ನು ಚೆನ್ನಾಗಿ ಅದರಲ್ಲಿ ಬೆಂದೋಗುತ್ತೆ. ಅಂದರೆ ಹುಳಿಯೆಲ್ಲ ಬಿಟ್ಟು ಸಿಪ್ಪೆ ಎಲ್ಲ ನೀಟಾಗಿ ಬೆಂದಂಗಾಗುತ್ತೆ. ಉಪ್ಪಿನಲ್ಲೇ ಅದನ್ನು ನೆನೆಸಿಡೋದ್ರಿಂದ ಬೆಂದಂಗಾಗುತ್ತೆ. ಈ ರೀತಿ ನೀಟಾಗಿ ಬೀಜನ ತೆಗೆದು ಆನಂತರ ನಾನು ಉಪ್ಪಿನಕಾಯಿ ಜರಡಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, 1 ಹಿಡಿಯಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಕುಲ್ಕಿ ಇಟ್ಕೊಳ್ತೀನಿ, ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಆನಂತರ 3 ದಿನ ಆದ ನಂತರ ನಾನಿಲ್ಲಿ ಫ್ರೈ ಪ್ಯಾನ್ಗೆ 1.5 ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ತಗೊಂಡು ಒಂಬಣ್ಣ ಬರೋವರೆಗೂ ಫ್ರೈ ಮಾಡಿ ತಣ್ಣಗಾಗೋದಕ್ಕೆ ಇಟ್ಕೊಳ್ತೀನಿ. ಅದನ್ನು ಪುಡಿ ಮಾಡ್ಕೊಳ್ತೀನಿ. ಆನಂತರ ಒಗ್ಗರಣೆ ಪಾತ್ರೆಗೆ ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಆನಂತರ 1/4 ಸ್ಪೂನಷ್ಟು ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಅದು ಚಿಟಪಟ ಅಂತ ಸಿಡಿದಾಗ ನಾನು 3 ಬೆಳ್ಳುಳ್ಳಿನ ಜಜ್ಜಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಹಿಂಗನ್ನು ಸೇರಿಸ್ಕೊಂಡು ಈ ರೀತಿ ಬೆಳ್ಳುಳ್ಳಿ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಂಡು 1/4 ಭಾಗ ಬೆಂದಿದೆ ಎನ್ನುವಾಗ ಸ್ಟವ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಆನಂತರ ನಾನು ಮೆಂತ್ಯ, ಸಾಸಿವೆ, ಜೀರಿಗೆ ಏನು ಫ್ರೈ ಮಾಡ್ಕೊಂಡಿದ್ದೆ ಅಂದರೆ ಹುರ್ಕೊಂಡಿದ್ದೆ ಅದನ್ನು ನಾನು ಪುಡಿ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಮನೆಯಲ್ಲೇ ಮಾಡ್ಕೊಂಡಿರೋಂತಹ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನ ನಾನು ಸೇರಿಸ್ಕೊಂಡೆ 1.5 ಸ್ಪೂನಷ್ಟು. ಆನಂತರ ಅಚ್ಕಾರದ ಪುಡಿನ ಸೇರಿಸ್ಕೊಳ್ತೀನಿ. 2ರಿಂದ 3 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಆನಂತರ ಮಿಕ್ಸಿ ಮಾಡ್ಕೊಂಡಂತಹ ಪುಡಿ ಮಾಡ್ಕೊಂಡಂತಹ ಸಾಸಿವೆ, ಜೀರಿಗೆ ಹಾಗೆಯೇ ಮೆಂತ್ಯ ಪುಡಿನ ಸೇರಿಸ್ಕೊಂಡೆ. ಹಾಗೆ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿನಕಾಯಿ ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಪಿತ್ತಕ್ಕೆಲ್ಲ ಒಳ್ಳೆಯದು ಇದು. ಒಂದು ಸಾರಿ ಟ್ರೈ ಮಾಡಿ ಈ ವಿಧಾನದಲ್ಲಿ, ತುಂಬ ರುಚಿಕರವಾಗಿರುತ್ತೆ. ಧನ್ಯವಾದಗಳು ಸ್ನೇಹಿತರೆ.